ಅಣ್ಣ ಕಿಟ್ಟಣ್ಣ ಐತೆ ಮೆಲ್ಲಕ್ಕೆ ಕರಿಯೇ. ಇವಳು ಯಾರಲ್ಲ ಸರಳ ಮೆಲ್ಲಕ್ಕೆ ಕರಿ. ಕಿಟ್ಟಣ ಅಂತ ಕರಿ, ಕಿಟ್ಟಣ ಅಂತ ಕರಿಬಿಡ. ಏನೋ ಒಂದು ಸುಮ್ಮನಿರ್ರಿ. ಅಣ್ಣ ಅಣ್ಣ ಕಿಟ್ಟು ಅಣ್ಣ, ಕಿಟ್ಟು ಅಣ್ಣ. ಓ ಕೃಷ್ಣಪ್ಪ ಅವ್ರೆ, ಬನ್ನಿ ಬನ್ನಿ. ನಾನು ಯಾರು ಅಂದ್ಕೊಬಿಟ್ಟೆ ಕಣಮ್ಮ. ಬರಮ್ಮ ಕೂತ್ಕೊ ಬರ್ರಿ. ಏನಿಲ್ಲಣ್ಣ, ನಾವು ಸ್ವಲ್ಪ ಬ್ರೋಕರ್ ಹತ್ರ ಮಾತಾಡಿದ್ವಿ. ನಿನ್ನೆ ಹೋಗಿದ್ವಿ ಮಾತಾಡ್ಕೊಂಡು ಬರೋಕ್ಕೆ. ಅವ್ರೇನಂತಂದರೆ, ಅಣ್ಣ ಒಳ್ಳೆ ಹುಡುಗಿ ಹುಡುಕ್ತೀನಿ ನಾನು, ಒಳ್ಳೆ ಮದುವೆ ಚೆನ್ನಾಗಾಗೋ ಥರ ಮಾಡ್ತೀನಿ, ಒಳ್ಳೆ ಹುಡುಗಿ ಹುಡುಕ್ತೀನಿ, ಬೇಕಾದ್ರೆ ವರದಕ್ಷಿಣೆನೂ ಕೊಡಿಸ್ತಾರಂತೆ, ಅಂಥವ್ರನ್ನ ಹುಡುಕ್ತಾರೆ. ಆದರೂ ಸ್ವಲ್ಪ ದುಡ್ಡು ಖರ್ಚಾಗುತ್ತಣ್ಣ. ಭಾಳ ಒಳ್ಳೆ ಬ್ರೋಕರು. ನನಗೆ ಗೊತ್ತೈತೆ. ಆದರೆ ಅವ್ರಿಗೆ ಬರೋದಕ್ಕೇ 10,000 ಅಡ್ವಾನ್ಸ್ ಕೊಡ್ಬೇಕಂತಣ್ಣ. ನಾನು ಬರ್ರಿ ಬಂದಮೇಲೆ ಕೊಡೋದಾಗುತ್ತೆ ಅಂತ ಹೇಳಿ ಎಷ್ಟೆಷ್ಟೋ ಕೇಳ್ಕೊಂಡೆ ಅಣ್ಣ. ಇಲ್ಲ, ನನಗೆ 10,000 ಅಡ್ವಾನ್ಸ್ ಕೊಟ್ಟರೆ ನಾನು ಬರೋದು ಅಂತಾರೆ. ಇವಾಗ ಕರ್ಕೊಂಬರ್ತಾರ ಹುಡುಕಿ ಅಂತ ಹೇಳಿದ್ದಾರೆ. ಹುಡುಕಿ ಅಂತ ಹೇಳಿ ಬಂದು ಅವರು ಎಲ್ಲ ನಿಮಗೆ ಫೋಟೋ ಎಲ್ಲ ತೋರಿಸಿ ಸುಮ್ಮನೆ ಓಡಾಡೋದು, ಅದು ಇದು ನಮ್ದು ಖರ್ಚಾಗುತ್ತೆ. ನಮಗೇನು 10,000 ಅಡ್ವಾನ್ಸ್ ಕೊಟ್ಟರೆ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ 10,000 ಅಡ್ವಾನ್ಸ್ ಕೊಡ್ಬೇಕಂತಣ್ಣ. ಅಲ್ಲ ಕರ್ಕೊಂಬರಮ್ಮ, ಕರ್ಕೊಂಬಂದ್ಮೇಲೆ ತೀರಾ 10,000 20,000 ಆಗ್ಲಿ ತೀರಾ ಕೊಡೋಕ್ಕಾಗುತ್ತೆ. ಅಣ್ಣ ಅವ್ರಿಲ್ಲೋಡು ಹಿಂಗೆ ಹೇಳಿದ್ರೆ ಸಾಕು, ಮದುವೆ ಪಕ್ಕ ಸೆಟ್ ಆಗುತ್ತೆ. ಯಾಕಂದರೆ ಅವ್ರು ಹುಡುಕ್ತಾರೆ ಅಂದರೆ ಸ್ವಲ್ಪ ದುಡ್ಡು ಜಾಸ್ತಿ ಅಣ್ಣ, ದುಡ್ಡು ಜಾಸ್ತಿ. ಅದಕ್ಕೋಸ್ಕರ ನಾವು ಯಾಕಪ್ಪ ಒಪ್ಕೊಂಬೋದು ಬೇರೆಯವ್ರದ್ದು ಅನ್ನಂಗೆ ಆಗುತ್ತೆ. ಏನೋ ನೀವು ಹೇಳಿದ್ರಲ್ಲ, ದುಡ್ಡಿಗೆ ನೀವೇನೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ, ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೇ ನಾವು ದುಡ್ಡಿಗೆ ಇನ್ಯಾಕೆ ಹಿಂದೆ ಮುಂದೆ ನೋಡೋದು, 10,000 ರೂಪಾಯಿ ಕೊಡೋಕ್ಕೆಲ್ಲ ಯಾಕೆ ಹಿಂದೆ ಮುಂದೆ ನೋಡೋದು ಅಂತ ಹೇಳಿ ಅದಕ್ಕೆ ನೀನು ಕೇಳೋಣ ಅಂತ ಬಂದ್ವಿ. ಇವಳಲ್ಗೂ ಬಿಡತ್ಲಾಗ 10,000 ಅಂತೆ, ಅವರು ಏನಂತಾರೋ ಏನೋ ಒಪ್ಕೊಂತಾರೋ ಇಲ್ವೋ ಅಂತ ಹೇಳಿದ್ಲು. ಬಾರಿ ನಿನ್ನ ಕಿಟ್ಟಣಿಗೇನು ಕಮ್ಮಿ ಆಗಿಲ್ಲ, 10,000 ರೂಪಾಯಿ ಅಡ್ವಾನ್ಸ್ ಕೊಡೋಕ್ಕೆ ನಾವು ಅಣ್ಣಗೇನು ಕಮ್ಮಿ ಆಗೈತೆ ಅಂತ ಅಂದ್ಕೊಂಡಿದ್ಯಾ ನೀನು ಅಂತ ಹೇಳಿ ಕರ್ಕೊಂಬಂದೆ ಅಣ್ಣ. 10,000 ಅಡ್ವಾನ್ಸ್ ಕೊಡ್ಬೇಕಂತಣ್ಣ. ಸರಿ ಆಯ್ತು ಹೇಳಮ್ಮ, ಕೊಡೋಕ್ಕಾಗುತ್ತೆ. ಕಮಲಾ ಕಮಲಾ, ಏನಪ್ಪ? ಅಲ್ಲಿ ಒಂದು 10,000 ದುಡ್ಡು ತಗೊಂಬ. ಇಲ್ಲಿ ದುಡ್ಡು ಇವ್ರಿಗೆ ಕೊಡಬೇಕಾಗಿತ್ತು, 10,000 ತಗೊಂಬ. ಸರಿ ಆಯ್ತು. ಏನಕ್ರಿ? ಅದೇ ನಾನು ಯಾರಿಗೋ ಒಬ್ರಿಗೆ ಬ್ರೋಕರ್ಗೆ ಹೇಳಿದ್ದೆ, ಇವ್ರಿಗೆ ಗೊತ್ತು ಚೆನ್ನಾಗಿ, ಇವ್ರು ಇಂಥವೆಲ್ಲ ಚೆನ್ನಾಗಿ ಗೊತ್ತಿರುತ್ತಲ್ಲ ಕೃಷ್ಣಪ್ಪನ್ಗೂ ಸರಳಮ್ಗೂ, ಅದಕ್ಕೇನೆ ಒಂದು 10,000 ಅಡ್ವಾನ್ಸ್ ಕೊಡ್ಬೇಕಂತೆ. ಅದಕ್ಕೆ ಒಂದು 10,000 ದುಡ್ಡು ತಗೊಂಬ. ಸರಿ ಆಯ್ತು ಹೇಳು. ಇವಾಗ ಅವಕ್ಕನ ಹತ್ರ ಬೇರೆ 10,000 ಇಸ್ಕೋಬೇಕಾಗಿತ್ತು, ಜಯಕ್ಕನ ಹತ್ರ. ಯಾಕಂದ್ರೆ ಅವಕ್ಕನೂ ಹೇಳಿತ್ತಲ್ಲ, ಇಬ್ರಿಗೆ ಅಂತ ಹೇಳಿದ್ರೆ ಇಬ್ಬರು 10,000 ಕೊಡಬೇಕು. ಇವಾಗ ನಿಮ್ಗೊಂತ ಕರ್ಕೊಂಬಂದು ಮತ್ತೆ ಅವರಿಗೆ ಗಂಡು ನೋಡ್ರಿ ಅಂತಂದರೆ ಒಪ್ಪಲ್ಲ. ಇವಾಗ ಇಬ್ರಿಗೂ ಎಣ್ಣೆ ಆಗಿದ್ರೆ ಬಿಡಪ್ಪ ಅತ್ತ, ಅವ್ರಿಗೆ ಸೆಟ್ ಆಗಲಿಲ್ಲ ಅಂದರೆ ಇವ್ರಿಗೆ ಸೆಟ್ ಆಗಲಿಲ್ಲ ಅಂದರೆ ಅವರು ಅನ್ಕೋಬೋದೈತೆ. ಅವ್ರಿಗೆ ಗಂಡು ಬೇಕಲ್ಲ, ಅದಕ್ಕೆ ಹಿಂಗೆ ಹೇಳಿದೆ. ಒಬ್ರಿಗೆ ಗಂಡು ಬೇಕು, ಒಬ್ರಿಗೆ ಹೆಣ್ಣು ಬೇಕು ಅಂತ ಹೇಳಿದಕ್ಕೆ 10,000 ಅಡ್ವಾನ್ಸ್ ಬೇಕು ಅಂತ ಹೇಳಿದ್ರು. ಅದಕ್ಕೆ ಅವ್ರದ್ದು ನೀವೇ ಕೊಡ್ತೀರಾ ಏನು ಅವ್ರ ಹತ್ರ ಕೇಳಿ ಇಸ್ಕೊಂಡ್ಲಣ್ಣ? ಕೊಡುತ್ತೇಳಮ್ಮ, ತೀರಾ ಹೆಣ ಕೊಡ್ಲಿ ಅಂತ ಹೇಳ್ತೀರಾ, ಕೊಡ್ತೀನಿ. ಕೊಡುತ್ತೇಳ, ಏನೇನಂತದ್ದಲ್ಲ. ಅವ್ರಿಗೂ ಏನು ದುಡ್ಡಿಂದೇನು ಬಾರಿಲ್ಲ ಕಣಮ್ಮ, ಕೊಡ್ತಾರೆ ಹೇಳು. ಕೃಷ್ಣಪ್ಪ ಕರ್ಕೊಂಬಂದೇನೋ? ಬ್ರೋಕರ್ ಬಂದ್ರ ಅಲ್ಲೇನೆ? ಬಂದೇ ಬಿಡ್ತು ನಮ್ಮ ಜಯಶ್ರೀ. ಬಾ ಜಯಶ್ರೀ. ಹಾಲೆ ಬ್ರೋಕರ್ನ ಕರ್ಕೊಂಬಂದೇ ಬಿಟ್ರು ಅಂತ ಅನ್ಕೊಂಡೇನಕ್ಕ. ನಾನು ನಾಳೆ ಕರ್ಕೊಂಬಂದ್ರೇನು ಅಂತ ಹೇಳಿ ನೀವು ಬಂದಿರೋದು ನೋಡಿ ಒಡಲೇ ಬಂದು ಹೋಗತ್ತ ಉಣ್ತಿದ್ನ ಗಬ 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 ಒಂದು ಟಿಕ್ಕೆ ಒಂದಿಷ್ಟು ನೀರು ಕುಡ್ದು ಬಾಯಕ್ಕೆ ಅದೇ ಬಂದೆ. ನೀವು ಎಲ್ಲಿ ಕರ್ಕೊಂಬಂದಿದ್ರು ಏನೋ ಬ್ರೋಕರ್ನ ನೋಡೋಣ ಮಾತಾಡ್ಸೋಣ ಅಂತ ನೀವು ಬಂದಿದ್ದು ನೋಡಿ ಅದೇ ಬಂದಪ್ಪ. ಏನಂತಪ್ಪ ಬ್ರೋಕರ್ ಬರ್ತಾರಂತೆ? ಅಕ್ಕ ಬರ್ತಾರಕ್ಕ, ಅದನ್ನೇ ಮಾತಾಡೋಣ ಅಂತ ಬಂದೆ. 10,000 ಅಡ್ವಾನ್ಸ್ ಕೊಡಬೇಕಂತೆ, ಅದಕ್ಕೇ 10,000 ದುಡ್ಡು ಬೇಕಾಗಿತ್ತು, ಅದಕ್ಕೆ ಹೇಳೋಗೋಣ ಅಂತ ಬಂದೆ. ನೀವು 10,000 ಕೊಡಬೇಕು, ಇವ್ರು 10,000 ದುಡ್ಡು ಕೊಡಬೇಕು. 10,000 ಅಲ್ಲ, 10,000 ಅದಕ್ಕೆ ಅಕ್ಕ. ನೀನಿನ್ನು ಯಾವ ಕಾಲದಲ್ಲಿ ಇದೆಯಕ್ಕ? ತಗ ಅಂತಂದರೆ ಇವಾಗ ದುಡ್ಡು ಕೊಟ್ಟರೆ ಮಾತ್ರ. ಇವಾಗ ಏನಿದ್ರು ಪ್ರತಿಯೊಂದಕ್ಕೂ ನಿಂಗೆ ಮಾತಾಡ್ಸಕ್ಕೆ ಹೋದ್ರೆ ಅಡ್ವಾನ್ಸ್ 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 ಕೊಡಿ ಅಡ್ವಾನ್ಸ್ ಕೊಡಿ ಅಂತಾರೆ. ಇವಾಗ ಅವರು ಸುಮ್ಮನೆ ಬರಲ್ಲಕ್ಕ, ಸುಮ್ಮನೆ ಕರ್ಕೊಂಬಂದು ಇಲ್ಲ ನಮ್ಗೆ ಇಷ್ಟ ಆಗಲಿಲ್ಲ, ನಾವು ಬೇರೆ ಕಡೆಗೆ ನೋಡಿದ್ದೀವಿ, ಇವಾಗ ಬೇಡ ಅಂತ ಹೇಳಿ ದುಡ್ಡು ಕೊಡ್ದಂಗೆ ಅವ್ರನ್ನ ಕಳಿಸ್ಬಿಟ್ರೆ ಅವ್ರಿಗೆ ಲಾಸ್ ಆಗುತ್ತಲ್ಲ. ಹಿಂಗಾಗಿರೋ ಅಂಥವು ಇರ್ತವೆ. ಅದಕ್ಕೆ ಅವ್ರು ಮುನ್ನೆಚ್ಚರಿಕೆಯಿಂದನ ಏನು ಮಾಡ್ತಾರೆ, ಅಡ್ವಾನ್ಸ್ ಅಂತ ಹೇಳಿ 10,000 ದುಡ್ಡು ಇಸ್ಕೊಂತಾರೆ. ಅದಕ್ಕೇ ನಾನು ಹಿಂಗೆ ಇಬ್ಬರು ಇದ್ದಾರೆ, ಒಬ್ರಿಗೆ ಗಂಡು ಬೇಕು, ಒಬ್ರು ಗೌರ್ಮೆಂಟ್ ಕೆಲಸದಾಗಿರೋರು ಗಂಡು ಬೇಕು, ಇನ್ನೊಬ್ರಿಗೆ ಹೆಣ್ಣು ಬೇಕು ಅಂತ ಹೇಳಿದ್ದೀನಿ. ಓದಿರಬೇಕು ಹುಡುಗಿ, ನೋಡೋಕೆ ಮಾತ್ರ ದಂತದ ಗೊಂಬೆ ಥರ ಇರಬೇಕು ಅಂತ ಹೇಳಿ ಹೇಳಿದ್ದೀನಿ. ನಾವು ಈಗ ನೀವು ಹೆಂಗೆ ಹೇಳ್ತಿರೋ ಅಂಥ ಹುಡುಗಿನೇ ಹುಡುಕೊಡ್ತೀವಿ. ನೀವು ಗೌರ್ಮೆಂಟ್ ಕೆಲಸನ ಇಂಥ ಗೌರ್ಮೆಂಟ್ ಕೆಲಸದವ್ರು ಬೇಕು ಅಂತಂದ್ರಿ ಅಂಥವ್ರನ್ನ ಹುಡುಕಂಗೆ ಕೊಡ್ತೀವಿ ನಾವು ಅಂತ ಹೇಳವ್ರಿ. ಅದಕ್ಕೆ ಯಾಕೆ ನಿನಗಕ್ಕ ಏನು ಗಂಡು ಹುಡ್ಕೊಂಡು ಕೊಡೋ ಜವಾಬ್ದಾರಿ ನಮ್ಮದು. ಹುಡುಕಿಸ್ಕೊಡಿಸ್ತೀವಿ ನಾವು. ಅಡ್ವಾನ್ಸ್ ಕೊಡಿ, ಒಟ್ಟಿನಲ್ಲಿ ದುಡ್ಡು ಇರಬೇಕಕ್ಕ. ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಪ್ರಪಂಚದಲ್ಲಿ. ದುಡ್ಡು ಒಂದಿರಬೇಕು ಎಲ್ಲದಕ್ಕೂ, ಪ್ರತಿಯೊಂದಕ್ಕೂ ಅಕ್ಕ ದುಡ್ಡು ಅಕ್ಕ. ಅದಕ್ಕೋಸ್ಕರ ತಗೊಳಪ್ಪ, ತಗೋ ದುಡ್ಡ. ಸರಿ ಅಮ್ಮ, ಆಯ್ತು ಕೊಡೋಕ್ಕಾಗುತ್ತೆ. ಕಿಟ್ಟಣ್ಣಯ್ಯ ನಂದೊಂದು 10,000 ಕೊಡ್ತೀನಿ ನಿನಗೆ, ಆಮೇಲೆ ತಗೊಂಬಂದು ಇನ್ನೇನು ಮನೆ ತಕ್ಕ ಹೋಗೋಣ. ಒಂದು 10,000 ಕೊಡು. ಎಷ್ಟೈತೆ ಕಮಲ ಇದು ದುಡ್ಡು? ನೋಡ್ರಿ ಎಷ್ಟೈತೆ, ನೀವು ಅಲ್ಲಿ ಇಕ್ಕಿದ್ರಲ್ಲ ಅದನ್ನೇ ತಗೊಂಬಂದಿದ್ದೀನಿ.
ಓ 20,000ನೇ ಇರಂಗೈತೆ. ತಗೊಳಮ್ಮ, ತಗ 20,000ನೇ ಐತಿ. ಸರಿ ಆಯ್ತಲ್ಲಣ್ಣ, ಹೊರಡ್ತೀವ. ಹೋಗಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ನಾಳೆನೇ ಅವ್ರನ್ನ ಕರ್ಕೊಂಬರ್ತೀವಿ. ಅವ್ರಿಗೆ ಗೊತ್ತಿರೋರ್ನೆಲ್ಲನ ಫೋಟೋ ಎಲ್ಲ ತಗೊಂಡು ಏನು ಎಲ್ಲ ಅವ್ರ ಮನೆ ಅಡ್ರೆಸ್ ತಿಳ್ಕೊಂಡು ಏನು ಎತ್ತ ಎಲ್ಲನ ತಿಳ್ಕೊಂಡು ಬರ್ರಿ, ಏನೇನು ಓದಿದ್ದಾರೆ ಏನು ಯಾವ ಹುಡುಗಿ ಅಂತ ಹೇಳಿ ಬರ್ತೀವಣ್ಣ. ದುಡ್ಡು ಕೊಟ್ಟಿದ್ದೀವಿ ಸರಳಮ್ಮ, ಕೆಲಸ ಬೇಕು, ನಮಗೆ ಕೆಲಸ ಆಗಬೇಕು, ದುಡ್ಡಿಂದೇನು ಲೆಕ್ಕ ಇಲ್ಲ ಅಂತ ಹೇಳಿದ್ದೀವಿ. ನೀವು ನೋಡು, ತಿರ್ಗಾ ಆಮೇಲೆ ಕಿಟ್ಟಣ್ಣಗೆ ನಾನು ಮದುವೆ ಮಾಡಬೇಕು ಅಂತ ಕಿಟ್ಟಣ್ಣ ನಾನು ಎಷ್ಟು ನಾವು ಕಾಯ್ತಾ ಇದ್ದೀವಿ. ಕೆಲಸ ಆಗ್ಬೇಕಣಮ್ಮ, ದುಡ್ಡಿನ ಪ್ರಶ್ನೆ ಅಲ್ಲ. ಇವಾಗ ನನಗೆ ಒಪ್ಸಿದ್ರಿ ಅಂತಂದ್ರೆ ಕಿಟ್ಟಣ್ಣ ಅಕ್ಕ ನೀವು ಕೆಲಸ ಆಯಿತು ಅಂತ ಅಂದ್ಕೊಳ್ರಿ. ನಿನ್ನ ಮಗನ ಮದುವೆ ಆಯಿತು ಅಂತ ನೀನು ಅನ್ಕೊಳ್ಳೋಣ ಅಕ್ಕ, ನಿನ್ನ ಮಗಳನ್ನ ಮದುವೆ ಆಯ್ತು ಅಂತ ನೀನು ಅನ್ಕ. ಚೆನ್ನಾಗಿರ್ಬೇಕಕ್ಕ ಹುಡುಗಿ ಮಾತ್ರ ಹೆಂಗಿದ್ದಾಳಪ್ಪ. ಈಗ ನಮ್ಮ ಮನೆಯಾಗ ಯಾರೂ ಒಬ್ರು ಕರ್ಗಿಲ್ಲ, ಯಾರೂ ಚೆನ್ನಾಗಿಲ್ಲಪ್ಪ ಅನ್ನಂಗಿಲ್ಲ. ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲರೂ ಚೆನ್ನಾಗಿರೋದ್ರಿಂದನ ನಮ್ಮ ಮನೆಗೆ ಒಳ್ಳೆ ಹೆಣ್ಣಾಗಬೇಕು. ಹೆಂಗಿರುತ್ತೆ ಅಂದರೆ ನಿಜವಾಗ್ಲೂ ಹೈಟು ವೆಯ್ಟು ಕಲ್ಲರು ಫಿಗರ್ ಆಗಿರ್ಬೇಕು ಹಂಗೆ. ಎಂಥ ಫಿಗರ್ ಅಂದ್ರೆ ನೋಡೋಕೆ ಅಯ್ಯೋ ನೋಡಿದ್ರಿ ಹಿಂಗೈತಪ್ಪ ಹುಡುಗಿ ಅನ್ಬೇಕು, ಆ ಥರ ಇರ್ಬೇಕು ಕಣಕ್ಕ. ಎಲ್ಲ ಚೆನ್ನಾಗಿದ್ದಾರೆ ಕಣಮ್ಮ ಹುಡುಗಿಯರು ಹುಡ್ಕೋದು. ತೋರಿಸಿದ್ರು ನಮ್ಗೆ ಯಾವ್ಯಾವ ಫೋಟೋಗಳೆಲ್ಲ ತೋರಿಸಿದ್ರು. ಹುಡುಗಿಯರು ಇದ್ರು ಅಂದರೆ ಸಖತ್ತಾಗಿದ್ರು ಎಲ್ಲನ. ನಿಜವಾಗ್ಲೂ ದೇವು ಒಳ್ಳೆ ಜೋಡಿ, ಭಾಳ ಚೆನ್ನಾಗಿದ್ರು ಹುಡುಗಿಯರು. ಒಟ್ಟಿನಲ್ಲಿ ಇವತ್ತು ದುಡ್ಡಮ್ಮ, ದುಡ್ಡಿನ ಮುಂದೆ ಯಾವುದೂ ಇಲ್ಲ. ದುಡ್ಡು ಕೊಟ್ಟರೆ ಇವಾಗ ಅವ್ರು ಅಡ್ವಾನ್ಸ್ ಕೊಟ್ಟರೆ ನಾಳೆನೇ ಬರ್ತಾರೆ, ಹುಡುಕಿಸ್ತಾರೆ. ತಿರ್ಗಾ ಅವ್ರು ಎಷ್ಟು ಕೇಳ್ತಾರೆ, ಯಾವ ಹುಡುಗಿ ತೋರಿಸ್ತಾರೆ ಅದನ್ನೆಲ್ಲ ತೋರಿಸೋದಕ್ಕೆ ಅದಕ್ಕೆ ಇಷ್ಟ ಅಂತ ದುಡ್ಡು ಕೊಡಬೇಕಾಗುತ್ತೆ. ಒಟ್ಟಿನಲ್ಲಿ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ಕೃಷ್ಣಪ್ಪ, ಸರಳಮ್ಮ. ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಎಷ್ಟೇ ಖರ್ಚಾದರೂ ಪರವಾಗಿಲ್ಲ. ಅದಕ್ಕೇ ನಾವು ದುಡ್ಡಿನ ಬಗ್ಗೆ ಏನು ಚಿಂತೆ ಮಾಡೋಕ್ಕೆ ಹೋಗಿಲ್ಲ. ಹೆಂಗಿದ್ರು ನೀವು ಕೊಡ್ತೀರಾ ಅಂತ ಹೇಳಿದಿರಲ್ಲ, ನಾವು ಕೊಡ್ತೀವಿ, ನೀವು ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡ್ರಿ ಅಂತ ಹೇಳಿ ಕರ್ಕೊಂಬಂದು ತೋರಿಸ್ತೀವಿ. ಬಿಡೋಣ, ನಾವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ನಮಗೆ ದೇವರೆಲ್ಲ ಒಂದು ಕಡೆಗೆ ಒಳ್ಳೇದು ಮಾಡ್ತಾನೆ. ಈಗ ನಾವು ಓಡಾಡ್ತೀವಿ ಹೋಗ್ತೀವಿ, ಇವಾಗ ಹೆಂಗಿದ್ರು ಹೋಗ್ತಿರ್ತೀವಿ. ನಾವು ಏನೋ ನೀವು ಕೇಳ್ಕೊಂಡ್ರಿ ಎಂಬುದಕ್ಕೋಸ್ಕರ ಗೊತ್ತಿರೋರಿಗೆ ಹೇಳ್ತೀವಿ ಅಷ್ಟೇ ಕಣಮ್ಮ. ಒಬ್ರಿಗೊಬ್ರಿಗೆ ಸಹಾಯ ಮಾಡಬೇಕು. ಇವತ್ತು ನಿಮಗೆ ಗೊತ್ತಿರುತ್ತೆ ಅಂತ ನಾನು ಯಾಕೆ ನಿಮಗೆ ಕೇಳ್ದೆ ಹೇಳು? ನಿಮಗೆ ಗೊತ್ತಿರೋದಕ್ಕೆ ಪಾಪ ನಮ್ಮ ತಕ್ಕ ಬಂದು ಹೇಳ್ತಾ ಇದ್ದೀರಾ ನೀವು. ನಿಮ್ದೇನು ತಪ್ಪೈತೆ, ನಿಮ್ದು ಏನೈತೆ ಹೇಳಮ್ಮ ಇದ್ರಾಗೆ? ಹೇಳ್ತಾ ಇದ್ದೀರಾ. ಹಿಂಗೆ ಒಬ್ರಿಗೊಬ್ರಿಗೆ ಸಹಾಯ ಮಾಡಬೇಕು. ಸರಿ ಆಯ್ತಣ್ಣ, ಬಿಡು. ಇನ್ನೇನು ಕೆಲಸ ಆಯಿತು ಅನ್ಕ ಅಷ್ಟೇ. ಕೆಲಸ ಆಯಿತು ಅಂತ ಅನ್ಕೊ. ಇನ್ನು ನಾನು ನಾಳೆ ಹೋಗ್ತೀನಿ, ಕರ್ಕೊಂಬರ್ತೀನಿ. ಇನ್ನು ಭಾಳ ಚೆನ್ನಾಗಣ್ಣ. ಇನ್ನು ಎಂತೆಂಥವ್ರು ಗೊತ್ತು, ಇವರೇ ದೊಡ್ಡ ಚೆನ್ನಾಗಿರೋ ಬ್ರೋಕರ್ ಅಂದರೆ ಇವರೇನೆ. ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಅಂದರೆ ಚೆನ್ನಾಗಿರೋರು ಹುಡುಕ್ತಾರೆ, ಎಲ್ಲ ಚೆನ್ನಾಗೇ. ಬೇಕಾದರೆ ಅವ್ರು ವರದಕ್ಷಿಣೆ ಕೊಡೋ ಥರನೂ ಹೇಳ್ತಾರೆ. ಎಲ್ಲ ಹುಡುಗರು ಮನೆ ಕಡೆಗೆ ಚೆನ್ನಾಗಿದ್ದಾರೆ, ನೀವು ಹಂಗೆ ಹಿಂಗೆ ಅಂತ ಹೇಳಿ ನಿಮ್ಮನ್ನ ಬಗ್ಗೆ ಸ್ವಲ್ಪ ಹೊಗಳ್ತಾರೆ ಅವ್ರನ್ನ, ಹೆಣ್ಣವ್ರನ್ನ ಹತ್ರ. ಭಾಳ ಒಳ್ಳೆ ಬ್ರೋಕರು. ಅದಕ್ಕೋಸ್ಕರನ ದುಡ್ಡು ಕಾಸ್ಟ್ಲಿ ಅಷ್ಟೇ. ಸ್ವಲ್ಪ ದುಡ್ಡು ಜಾಸ್ತಿ ಅವ್ರ ಹತ್ರ. ಯಾಕಂದರೆ ಒಳ್ಳೆ ಸ್ಟ್ಯಾಂಡರ್ಡ್ ಆಗಿರೋರು ಚೆನ್ನಾಗಿರಬೇಕು ಅಂತ ಹೇಳಿದ್ರಲ್ಲ ನೀವು, ನೋಡೋಕೆ ಹಿಂಗೆ ಹುಡುಗಿ ಹೆಂಗಿರಬೇಕು ಅಂತ. ಅದಕ್ಕೆ ಯಾವಾದ್ರೆ ಬಿಡಪ್ಪ ಅಲ್ಲಿ ಇಲ್ಲಿ ನಾನು ತಿಂತವಾದ್ರೆ ಅವರು ಒಂದಿಷ್ಟಿಷ್ಟು ಇಸ್ಕೊಂಡು ನಡಿಯಂತಾರೆ. ಯಾಕಂದ್ರೆ ನಿಮ್ಮ ಮನೆ ಲೆವೆಲ್ಗೆ ತಕ್ಕ ಸೊಸೆ ಆಗಬೇಕಲ್ಲ, ಅದಕ್ಕೋಸ್ಕರ. ಸರಿ ಅಮ್ಮ, ಆಯ್ತು. ನಾಳೆ ಕರ್ಕೊಂಬ ನೋಡೋಣ. ಸರಿ ಅಣ್ಣ, ಆಯ್ತು. ಅರ್ಜೆಂಟ್ ಹೋಗ್ಬೇಕು, ಇವಾಗ ಹೊರಟಿದ್ವಿ, ಇಬ್ಬರು ಹೊರಟಿದ್ವಿ. ಅದಕ್ಕೆ ಒಂದು ಮಾತು ಹೇಳೋಗೋಣ. ನೆನ್ನೆ ಹೋಗಿ ಮೀಟ್ ಮಾಡ್ಕೊಂಡು ಬಂದ್ವಿ ಅವ್ರನ್ನ. ಕೆಲಸ ಸಾಯಂಕಾಲ ಆಯ್ತು ಬರೋಷ್ಟೊತ್ತಿಗೆ ಮಳೆ ಬೇರೆ ಅಂತದ್ರಾಗ ಹೇಳಿದ್ರಲ್ಲ ಕಿಟ್ಟಣ್ಣ ಜಯಕಾಯಿ ಬಂದು ಹೇಳಿದ್ರಲ್ಲ ಅಂತ ಒಂದು ಏನೋ ಮನಸ್ಸಲ್ಲಿ ಇತ್ತು. ತೆಗಿ ಅವ್ರು ಬಂದು ಹೇಳೋರಲ್ಲ, ನಾವು ಹೋಗಿ ಅವ್ರಿಗೆ ಹೇಳ್ಬೇಕು ಅಂತ ಹೇಳಿ ಸಾಯಂಕಾಲ ಆಯಿತು ಬರೋದಕ್ಕೆ. ಹೆಂಗೋ ಮಳೆ ಬೇರೆ ಬತ್ತಾಯಿತು, ಹೆಂಗೋ ಹೊತ್ಲಾಗ ಬಂದ್ವಿ. ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ತುಂಬ ಕಷ್ಟ ಬಿದ್ವಣ್ಣ ರಾತ್ರಿ. ಅಯ್ಯಪ್ಪ ಮಳೆ ಒಯ್ಯದಣ್ಣ. ಏನು ಮಳೆ ಅದು ನಮ್ಮೂರ ಕಡೆಗೆ ಮಳೆ ಇಲ್ಲ, ಅಲ್ಲಿ ಟೌನಲ್ಲಿ ಸಖತ್ ಮಳೆ. ರಾತ್ರಿ ನೆನ್ಕೊಂಡು ಬಂದಿದ್ದೀವಿ. ಹೆಂಗ ಬಿಡತ್ತ, ನಮ್ಗಾಗಿನ ಅಷ್ಟನ ಒಳ್ಳೇದು ಮಾಡ್ತಿರಲ್ಲ. ಅದಕ್ಕೆ ಮತ್ತೆ ಒಳ್ಳೇದು ಮಾಡ್ಬೇಕು ಅಂಬೋದು. ಹಂಗಾನ ಇಬ್ಬರು ಬ್ರೋಕರ್ನ ಹುಡ್ಕಕ್ಕೆ ದುಡ್ಡು ಕೇಳ್ತಾರೆ. ಎಲ್ಲದಕ್ಕೂ ಇವಾಗ ಅಡ್ವಾನ್ಸ್ ಕೊಡಬೇಕಲ್ಲ, ಅದಕ್ಕೆ ಅಡ್ವಾನ್ಸ್ ಇಸ್ಕೊಂಡು ಹೋಗ್ತಾ ಇದ್ದಾರೆ. ನಾಳೆ ಬ್ರೋಕರ್ ಬರ್ತಾರೆ, ಏನು ತೋರಿಸ್ತಾರೆ. ನನ್ನ ಮಗನಿಗೆ ಇನ್ನೇನು ಮದುವೆ ಸೆಟ್ ಆಯಿತು ಅಂತ ಅನ್ಕೊಳ್ಳೋಣ ಕಿಟ್ಟಣ ಅಂತ ಹೇಳ್ತಾರೆ. ನನಗೇನು ದುಡ್ಡಿನ ಲೆಕ್ಕ ಇಲ್ಲ, ಎಷ್ಟಾದ್ರೂ ಪರವಾಗಿಲ್ಲ ಕೊಡ್ತೀನಿ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.